ಓಕೆ, ಮತ್ತೇನಾಯಿತು? ಆಗ ಅವರು ಬಿಟ್ಟು ಹೋಗ್ಬೇಕೆಂಬ ತೀರ್ಮಾನ ಮಾಡ್ಕೊಂಡಂಥ ಸಮಯದಲ್ಲಿ ನಮ್ಮ ಪಾಸ್ಟರ್ ಸ್ಟ್ಯಾನ್ಲಿ ಜೋಸೆಫ್ ನಮ್ಮ ಮಾವವರಾಗಬೇಕು. ಅವ್ರ ಮನೆಗೆ ಬರುವಂಥ ಸಮಯ ನಮ್ಮ ಮಿಸ್ಸಸ್ ಅವ್ರ ಬಳಿ ಹೋಗಿ, ಅಂಕಲ್ ನಾನು ಇವ್ರನ್ನ ಬಿಟ್ಟು ನಮ್ಮ ತಾಯಿ ಮನೆಗೆ ಹೋಗ್ತೇನೆ, ಯಾಕಂದರೆ ಇವರು ನಮಗೆ ತುಂಬ ಉಪದ್ರವ ಕೊಡ್ತಾರೆ, ಇವ್ರ ಜೊತೆಯಲ್ಲಿ ಇರೋದಕ್ಕಿಂತ ನಾವು ತಾಯಿ ಮನೇಲಿ ಹೋಗೋದಾದರೆ ಒಳ್ಳೆ ಪ್ರೀತಿ ಸಿಗುತ್ತೆ, ಸಂತೋಷವಾಗಿರ್ಬೋದು. ಇಲ್ಲಿ ಯಾವುದೇ ಸಂತೋಷ, ಸಮಾಧಾನ, ನೆಮ್ಮದಿ ಯಾವುದೂ ಕೂಡ ಇಲ್ಲ. ಇವರು ಕೂಡ ಎಷ್ಟೋ ರಾತ್ರಿಲಿ ಬರ್ತಾರೆ, ಎಷ್ಟೋ ಬೇಗ ಹೋಗ್ತಾರೆ. ಇವರಲ್ಲಿ ಒಂದು ನಮ್ಮಲ್ಲಿ ಮಕ್ಕಳು ಎಂಬುದಾಗಿ ಒಂದು ಕೇರ್ ಇಲ್ಲ ಇವರಿಗೆ, ಯಾವುದು ನನ್ನ ಕುರಿತಾಗಿ ಕೇರ್ ಇಲ್ಲ, ಕಾಳಜಿ ಇಲ್ಲ. ಸೊ ಅದಕ್ಕೆ ಇಲ್ಲಿರೋದಕ್ಕಿಂತ ತಾಯಿ ಮನೆಗೆ ಹೋದರೆ ತುಂಬ ಉತ್ತಮ ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ಅವರು ಹೋಗ್ಬೇಕೆಂಬ ತೀರ್ಮಾನ ಮಾಡೋಂಥ ಸಮಯದಲ್ಲಿ ಪಾಸ್ ಅಂಕಲ್ ಬರುವಂಥ ಸಮಯದಲ್ಲಿ ಇವರು ಹೇಳಿದ್ರು ಬಿಟ್ಟು ಹೋಗ್ತೀನಿ ಎಂಬುದಾಗಿ. ಆಗ ಅಂಕಲ್ ಹೇಳಿದ್ರು, ಇಲ್ಲಮ್ಮ, ಗಂಡನ ಬಿಟ್ಟು ಹೋಗಬಾರ್ದು, ಅವತ್ತು ನೀವು ಒಡಂಬಡಿಕೆ ಮಾಡಿದೆಯಲ್ಲ ದೇವ್ರ ಮುಂದೆ, ನೀನು ಯಾವುದೇ ಕಾರಣಕ್ಕೂ ಗಂಡನನ್ನು ಬಿಟ್ಟು ಹೋಗಬಾರ್ದು, ಕಷ್ಟದಲ್ಲಿಯೂ ದುಃಖದಲ್ಲಿಯೂ ಸಂತೋಷ ಸಮಯದಲ್ಲಿ ಎಲ್ಲ ಸಮಯದಲ್ಲೂ ಕೂಡ ಗಂಡನ ಜೊತೆಗೆ ಇರ್ತೀನಿ ಅಂತ ನೀನು ವಾಗ್ದಾನ ಮಾಡಿದ್ದೀಯಾ, ಬಿಟ್ಟು ಹೋಗಬೇಡ. ಇವತ್ತಿಂದ ನೀನು ಗಂಡನಿಗಾಗಿ ಪ್ರಾರ್ಥನೆ ಮಾಡು, ಇವತ್ತಿಲ್ಲ ನಾಳೆ ದೇವರು ನಿನ್ನ ಗಂಡನ ಖಂಡಿತವಾಗಿ ಮಾರ್ಪಡಿಸಿ ದೇವರು ಒಂದು ಒಳ್ಳೆಯ ಸೇವಕರನ್ನಾಗಿ ಮಾಡಿ ಅವರ ತೆಗೆದು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ ಎಂಬುದಾಗಿ ಅವರು ಪಾಸ್ಟರ್ ಅಂಕಲ್ ನಮ್ಮ ಮಿಸ್ಸಸ್ ಕೇಳಿದ ನಿಮಿತ್ತವಾಗಿ ಅವರು ಆವತ್ತಿಂದ ನನಗಾಗಿ ತುಂಬ ಪ್ರಾರ್ಥನೆ ಮಾಡಲಿಕ್ಕೆ ಕೂಡ ಒಳ್ಳೆ ನಂಬಿಕೆ ಆರಂಭಿಸಿದ್ರು. ಒಳ್ಳೆ ಪ್ರಾರ್ಥನೆ ಮಾಡುವಂಥದ್ದು, ತುಂಬ ಬೈಬಲ್ ಓದುವಂಥದ್ದು, ಒಂದು ಸಮಾಧಾನವಾಗಿರುವಂಥದ್ದು, ತುಂಬ ಪ್ರೀತಿಸುವಂಥದ್ದು, ನನ್ನನ್ನು ಎಲ್ಲ ರೀತಿ ಒಳ್ಳೆ ರೀತಿ ಇದ್ದರು. ಅದಾದ 2 ವರ್ಷಗಳ ಕಾಲ ಹಾಗೇ ನಾನು ಜೀವನ ಮಾಡ್ಕೊಂಡೇ ಬಂದೆ. ಅವ್ರು ಎಷ್ಟು ಪ್ರಾರ್ಥನೆ ಮಾಡೋದು ನಾನು ಕೇರ್ ಮಾಡ್ತಿರ್ಲಿಲ್ಲ. ಲೂಕ 18:1, ರೋಮ 12:12 ಹೇಳ್ತದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಓಕೆ, ಮತ್ತೇನಾಯ್ತು? ಅವ್ರು ಸತತವಾಗಿ ಪ್ರಾರ್ಥಿಸುವಾಗಲೂ ಕೂಡ ನಾನು ಸ್ವಲ್ಪ ಕೂಡ ನನಗೆ ಚೇಂಜಸ್ ಇರಲಿಲ್ಲ. 2 ವರ್ಷಗಳಾದ ನಂತರ ಅವ್ರು ಪ್ರಾರ್ಥಿಸುವಂಥ ಸಮಯದಲ್ಲಿ ದೇವರು ನನ್ನನ್ನು ಸಂಧಿಸಿದರು. ನಾನಾಗ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡಲಿಕ್ಕೆ ಆರಂಭ ಮಾಡಿದೆ. ಇದು ಕರೆಕ್ಟ್, ಇದು ಸತ್ಯ, ಇದು ದೇವ್ರ ವಾಕ್ಯ, ಇವ್ರು ಮಾಡ್ತಿರೋದು ಸರಿ. ಅವರ ಒಂದು ಸ್ವಭಾವ, ಕ್ಯಾರೆಕ್ಟರ್ಸ್ ಎಲ್ಲ ನೋಡಿದೆ, ಬಿಹೇವ್ ಮಾಡುವಂಥದ್ದು, ಹೇಗೆ ಪ್ರೀತಿಸುವಂಥದ್ದು, ಹೇಗೆ ತಾಳ್ಮೆದಿರುವಂಥದ್ದು, ಹೇಗೆ ನಾನು ಎಷ್ಟೇ ಉಪದ್ರವ ಮಾಡಿದ್ರು ಕೂಡ ಅದಕ್ಕೆ ವಿರೋಧವಾಗಿ ಏನು ಕೂಡ ಮಾಡ್ತಿರ್ಲಿಲ್ಲ. ಅವರು ಸಮಾಧಾನವಾಗಿ ಸಂತೋಷವಾಗಿರೋದು ಎಲ್ಲವನ್ನು ಕೂಡ ನೋಡುವಾಗ ನನ್ನಲ್ಲಿ ಒಂದು ಇದಾಯಿತು, ಹೆಂಡತಿ ಫುಲ್ ಚೇಂಜ್ ಆಗಿದ್ದಾರೆ. ಕಾರಣ ಯೇಸು ಇವ್ರು ಪ್ರಾರ್ಥಿಸ್ತಾರೆ, ದೇವ್ರ ವಾಕ್ಯ ಓದ್ತಾರೆ, ಇದೆ ಯೇಸು ಸ್ವಾಮಿನೇ ಇವ್ರನ್ನ ಬದಲಾಯಿಸಿರೋದು. ಸೊ ನಾವು ಕೂಡ ಯಾಕೆ ಈ ರೀತಿ ಉಪದ್ರವ ಕೊಡಬೇಕು, ನಾವು ಕೂಡ ಬದಲಾಗಬೇಕು, ನಾವು ಕೂಡ ಮಾರ್ಪಡಬೇಕು, ನಾವು ಕೂಡ ಪ್ರಾರ್ಥನೆ ಮಾಡುವ, ಬೈಬಲ್ ಓದುವ ಅಂಥೇಳಿ ಆ ದಿನದಿಂದ ನಾನು ಕೂಡ ಪ್ರಾರ್ಥನೆ ಮಾಡಲಿಕ್ಕೆ, ಬೈಬಲ್ ಓದಲಿಕ್ಕೆ ಶುರು ಮಾಡಿದೆ. ಅದಕ್ಕೂ ಮೊದಲು ಯಾವುದೇ ಸೇವಕರು ಬರುವಾಗ ಅವರಿಗೆ ಹೊಡಿಬೇಕು, ಬೈಬೇಕು, ಪ್ರಾರ್ಥಿಸುವವರ ಮನೆಗೆ ಕಲ್ಲು ಹೊಡೆಯುವಂಥದ್ದು, ಪ್ರಾರ್ಥಿಸುವವರ ಮನೆ ಮೇಲೆ ಮಣ್ಣನ್ನು ತೆಗೆದು ಮೇಲಾಕುವಂಥದ್ದು, ಬೈಬಲ್ ತೆಗೆದುಕೊಂಡು ಪ್ರಾರ್ಥನೆಗೆ ಹೋಗುವಂಥ ಸ್ತ್ರೀಯರು ನೋಡುವಾಗ ರಸ್ತೆಯಲ್ಲಿ ನಿಂತ್ಕೊಂಡು ಅವ್ರಿಗೆಲ್ಲ ಬಾಯಿಗೆ ಬಂದಾಗ ಬೈತಾ ಇದೆ. ಇವರೆಲ್ಲ ಮೆಂಟಲ್ ಆಗಿಬಿಟ್ಟಿದ್ದಾರೆ, ಇವರಿಗೆಲ್ಲ ಹುಚ್ಚಿಡ್ದಿದೆ, ಇವ್ರನ್ನೆಲ್ಲ ರೀತಿಯಲ್ಲಿ 1 ಕೊರಿಂಥ 4:10-20 ವಾಕ್ಯ ಹೇಳ್ತದೆ, ನಾ ಕರ್ತನಿಗೋಸ್ಕರವಾಗಿ ಹುಚ್ಚಾರೆಂಬುದಾಗಿ, ನಾವು ಕ್ರಿಸ್ತನ ನಿಮಿತ್ತ ನಾವು ಹುಚ್ಚಾರೆಂಬುದಾಗಿ ವಾಕ್ಯ ಹೇಳ್ತದೆ. ಓಕೆ, ಸೊ ಇವರಿಗೆ ಹುಚ್ಚಿಡಿದಿದೆ, ಇವರೆಲ್ಲ ಈ ರೀತಿ ಮಾಡ್ತೀವಿ, ಇವ್ರಿಗೆ ಮಾತ್ರ ಅಲ್ಲೆಲ್ಲೇನ, ಇವ್ರಿಗೆ ಮಾತ್ರ ಪ್ರೈಸ್ ಲಾರ್ಡ್, ಇವ್ರಿಗೆ ಮಾತ್ರ ಜೀಸಸ್ಸಾ, ನಮಗೆ ಜೀಸಸ್ ಇಲ್ವಾ, ನಾವು ಕ್ರೈಸ್ತರಲ್ವಾ, ನಾವು ಚರ್ಚ್ಗೆ ಹೋಗ್ತೀವಲ್ಲ, ಈ ರೀತಿ ಎಲ್ಲ ನಾನು ಬಾಯಿಗೆ ಬಂದಾಗೆಲ್ಲ ಬೈತಾ ಇದೆ. ಇವನ್ನೆಲ್ಲ ಕರ್ಕೊಂಡೋಗಿ ನಿಮಾನ್ಸ್ ಹಾಸ್ಪಿಟಲ್ ಸ್ವಲ್ಪ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಆಗೆಲ್ಲ ಸರಿ ಆಗ್ತಾರೆ, ಈ ರೀತಿಗೆಲ್ಲ ನಾನು ಬೈತಾ ಇದ್ದೆ ತುಂಬ. ಇದು ನಿಮ್ಮ ಅನುಭವ ಮಾತ್ರ ಅಲ್ಲ, ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಪ್ರಾರ್ಥನೆಗೆ ಹೋಗುವಂಥವ್ರು ನೋಡಿ ಬೈಯುವುದು, ತಮಾಷೆ ಮಾಡೋದು, ಅಲ್ಲೇಲು ಎಂಬುದಾಗಿ ಪ್ರೈಸಲ ಗುಂಪಿನವರು ಅಂತ ಹೇಳೋದು, ಈ ರೀತಿ ಬೇರೆಯವರೆಲ್ಲ ಕ್ರೈಸ್ತರೆಂದು ಕರೆಯಲ್ಪಡುವವರೇ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ. ಯೇಸುಸ್ವಾಮಿ ಹೇಳ್ತಾನಲ್ಲ, ಲೂಕ 23:34 ಶಿಲುಬೆಯಲ್ಲಿ ತೂಗಾಡುವ ಸಂದರ್ಭದಲ್ಲಿ, ತಂದೆಯೇ ಅವರು ಕ್ಷಮಿಸು, ಅವ್ರು ಏನು ಮಾಡ್ತಾರೆ ಅವರು ಅರಿಯರು. ಇವತ್ತು ತಿಳಿಯದೆ ಇವತ್ತು ಪ್ರಾರ್ಥಿಸುವಂತಹ ಜನರನ್ನು, ಆರಾಧನೆಗೆ ಹೋಗುವಂಥ ಜನರನ್ನು, ಅಲ್ಲೆಲ್ಲೂ ಎಂಬುದ ಪ್ರೇಸಲೋಡ್ ಎಂಬುದಾಗಿ ದೇವರನ್ನು ಸ್ತುತಿಸುವಂಥ ಜನರು ನೋಡಿ ತಮಾಷೆ ಮಾಡುವಂಥವರು, ಬೈಯುವಂಥವರು, ಗುಣಗುಟ್ಟುವಂಥವರು, ದೂಷಿಸುವಂಥವರು ಎಷ್ಟೋ ಜನ ಈ ಲೋಕದಲ್ಲಿ ಇದ್ದಾರೆ ಇವತ್ತು. ಆದರೆ ಅವ್ರಿಗೆ ಗೊತ್ತಿಲ್ಲದೆ ಅದನ್ನು ಮಾಡ್ತಾ ಇದ್ದಾರೆ. ಒಂದು ದಿವಸ ಅವ್ರಿಗೆ ಗೊತ್ತಿಲ್ಲ, ಅವರು ಒಳಗೆ ಬಂದು ದೇವರನ್ನು ಆರಾಧಿಸಬಹುದು, ಅವ್ರಿಗೆ ಗೊತ್ತಿಲ್ಲ. ಪೌಲ ಏನು ಮಾಡಿದ, ಯೇಸು ಹಿಂಬಾಲಿಸುವಂಥ ಜನರನ್ನೇ ಹಿಡಿದು ಸೆರೆಮನೆಗೆ ಹಾಕುವುದಕ್ಕೆ, ಕೊಲ್ಲಿಸುವುದಕ್ಕಾಗಿ ಬಂದ. ಯೇಸು ಅವನನ್ನೇ ಹಿಡಿದು ಬಿಟ್ಟ, ಸಭೆಗಳನ್ನು ಸ್ಥಾಪಿಸುವುದಕ್ಕಾಗಿ. ಅದು ಕೂಡ ಒಂದಲ್ಲ, 1000 ಸಭೆಗಳನ್ನು ಸ್ಥಾಪಿಸುವುದಕ್ಕಾಗಿ ಅವನು ಅಪೊಸ್ತಲ ಪೌಲ, ಶ್ರೇಷ್ಠ ಅಪೊಸ್ತಲ ಪೌಲ ಎಂಬುದಾಗಿ ಕರೆಯಲ್ಪಟ್ಟ. ಇವತ್ತಿನ ದಿನಗಳಲ್ಲಿ ದೂಷಿಸುವವರು ನಾಳೆ ದಿವಸದಲ್ಲಿ ಬಂದು ದೇವರನ್ನು ಆರಾಧಿಸಲಿಕ್ಕೆ ಸಾಧ್ಯ ಇದೆ, ಹೇಳಲಿಕ್ಕಾಗಲ್ಲ. ಭವಿಷ್ಯದ ದೇವರು ಯಾರ ಜೀವಿತದಲ್ಲಿ ಏನು ಮಾಡ್ತಾನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಆದರೆ ದೂಷಿಸುವವರು, ತಮಾಷೆ ಮಾಡೋರು, ಗೇಲಿ ಮಾಡೋರು ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಬಾಯಿಯನ್ನು ತೆರೆಯಬೇಕು. ಯಾರು, ಯಾಕಂದರೆ ವಿದ್ಯಾಭ್ಯಾಸ, ಎಲ್ಲರಿಗೂ ವಿದ್ಯಾಭ್ಯಾಸ ಇದೆ, ಎಲ್ಲ ಗೊತ್ತಿರುವವರೇ ಇರುವುದು, ಗೊತ್ತಿಲ್ಲದವರು ಯಾರೂ ಇಲ್ಲ. ಸುಮ್ಮನೆ ಯಾರಾದರೂ ಯಾವುದೋ ಒಂದು ಹಿಂಬಾಲಿಸುವುದಿಲ್ಲ.
ಸರಿ, ಎಲ್ಲರೂ ತಿಳುವಳಿಕೆಯಿಂದಲೇ ಇಂಥ ಒಂದು ಯೇಸುಸ್ವಾಮಿಯ ವಾಕ್ಯವನ್ನು ಅನುಸರಿಸಿ ನಡೆಯುವಂಥದ್ದು ಜನರು ಅರ್ಥ ಮಾಡಿಕೊಳ್ಳಬೇಕು. ಓಕೆ, ಮತ್ತೆ ಏನಾಯಿತು? ಸ್ವಾರೀತಿ ಎಲ್ಲ ರಸ್ತೆಯಲ್ಲಿ ಪ್ರಾರ್ಥನೆಗೆ ಹೋಗೋರಿಗೆ, ಪ್ರಾರ್ಥಿಸುವವರಿಗೆ ತುಂಬ ಬೈಯುವಂಥದ್ದು, ವಿರೋಧಿಸುವಂಥದ್ದು, ದೂಷಿಸುವಂಥದ್ದು, ನಿಂದಿಸುವಂಥದ್ದು. ಆ ರೀತಿಯಾಗಿ ಸುವಾರ್ತೆ ಸಾರ್ಲಿಕ್ಕೆ ಬಂದರೆ ಆ ಪಾಸ್ಟ್ರಿಗೆ ಹೊಡಿಬೇಕು ಅವ್ರಿಗೆ, ಇವರೇ ನಮ್ಮ ಮನೆಯಲ್ಲಿ ಹಾಳು ಮಾಡೋದು, ಹೆಂಡತಿನೆಲ್ಲ ಹಾಳು ಮಾಡಿದ್ದು, ಈ ಥರ ಸಮಾಧಾನವಾಗಿದ್ದಂಥ ನಮ್ಮನ್ನು ಇವ್ರಿಗೆ ಬಂದು ಬೈಬಲ್ಲು, ಸತ್ಯ, ಯೇಸು ಅಂತೆಲ್ಲ ಹೇಳಿ ಇವ್ರು ತಲೆ ಕೆಡಿಸಿ ಹಾಳು ಮಾಡಿಬಿಟ್ರು, ನಮ್ಮ ಕುಟುಂಬನ ನಾಶ ಮಾಡಿ, ಈ ಥರ ಎಲ್ಲ ನಾನು ಬಾಯಿಗೆ ಬಂದಾಗೆಲ್ಲ ಬೈತಾ ಇದ್ದೆ. ಯಾವಾಗ ಇವರು ಯೇಸುಸ್ವಾಮಿ ನಂಬಿ ಪ್ರಾರ್ಥನೆ ಮಾಡಿ ಎಲ್ಲವೂ ಮಾರ್ಪಡ್ತು, ಅದನ್ನು ನೋಡಿ ಓ ಇದು ಸತ್ಯ, ನಾನು ಜೀವಿತದಲ್ಲಿ ಒಂದು ಬದಲಾವಣೆ ನೀವು ನೋಡಿದ್ರಿ. ಹೌದೌದು. ಏನು ಬದಲಾವಣೆ ನೋಡಿದ್ರಿ? ಪ್ರೀತಿ, ಒಂದು ತಾಳ್ಮೆ, ಒಂದು ಸಹಿಸ್ಕೊಂಡು ಹೋಗುವಂಥದ್ದು. ನಾನೇನೇ ವಿರೋಧವಾಗಿ ಕೋಪದಲ್ಲಿ ಮಾತಾಡೋ ಕೂಡ ಅದಕ್ಕೆ ಪ್ರತಿ ವಿರೋಧವಾಗಿ ಏನು ಉತ್ತರ ಕೊಡೋದಿಲ್ಲ. ಇದನ್ನೆಲ್ಲ ನಾನು ನೋಡಿ, ಬಿಹೇವಿಂಗ್ ಎಲ್ಲ ನೋಡಿ ಇದರಲ್ಲಿ ಏನು ಸತ್ಯ ಇದೆ ಅಂತ ಇದು ಇವರು ನಿಜವಾದ ಕ್ರೈಸ್ತತ್ವ ಅದೇ ಆಗಿದೆ. ಹೌದೌದು. ಆ ಪುಸ್ತಕಕ್ಕೆ 11:26 ವಾಕ್ಯ ಹೇಳ್ತದೆ, ಅಂತ್ಯೋಕ್ಯದಲ್ಲಿ ಶಿಷ್ಯರಿಗೆ ಮೊದಲ ಸಲ ಕ್ರೈಸ್ತರೆಂಬ ಹೆಸರು ಬಂತು. ಕ್ರೈಸ್ತರೆಂಬುದ ಕರೆದವರು ಅನ್ಯರು, ಕ್ರೈಸ್ತರೆಂಬುದಾಗಿ ಅವರನ್ನು ಕರೀತಿದ್ದಾರೆ. ಅಂದರೆ ಕ್ರೈಸ್ತರೆಂಬುದಾಗಿ ಹೇಳುವ ಗುರುತು ಕುತ್ತಿಗೆಯಲ್ಲಿ ಹಾಕಿದಂಥ ಶಿಲುಬೆ ಅಲ್ಲ, ಇಡಲ್ಪಟ್ಟಂಥ ಪೇತ್ರ ಯೋಹನ ಹೆಸರು ಕೂಡ ಅಲ್ಲ, ಅದು ಕ್ರೈಸ್ತ ಕುಟುಂಬದ ಹುಟ್ಟಿದ್ದರಿಂದಾಗಿ ಕೂಡ ಅಲ್ಲ. ನಿಜವಾದ ಗುರುತು ಕ್ರಿಸ್ತನ ಗುಣಗಳು, ಸ್ವಭಾವಗಳು ಆ ವ್ಯಕ್ತಿಯಲ್ಲಿ ಇರಬೇಕು. ಅದೇ ಕ್ರೈಸ್ತತ್ವದ ನಿಜವಾದ ಗುರುತಾಗಿದೆ. ಓಕೆ, ಮತ್ತೆ ಓಕೆ, ನೀವು ಈಗ ಅವರು ಈ ರೀತಿಯಲ್ಲಿ ಬೈತಿದ್ರು, ಪ್ರಾರ್ಥನೆ ಹೋಗುವಾಗ ತಮಾಷೆ ಮಾಡ್ತಿದ್ರು, ಶಾಪ ಆಗ್ತಿದ್ರು, ಅವಾಗ ನಿಮ್ಮ ಅನುಭವ ಏನಾಗಿತ್ತು? ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ, ದೇವರು ಇವ್ರನ್ನ ಒಂದು ದಿನ ಚೇಂಜ್ ಮಾಡ್ತಾರೆ, ನಾವು ಒಂದು ಕುಟುಂಬ ಆಗಿ ನಾನು ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ದೆ. ದೇವರೇ ಇವರು ಈ ಥರ ಎಲ್ಲ ಮಾಡ್ತಾಯಿದ್ದಾರಪ್ಪ, ಇವ್ರನ್ನ ಮಾರ್ಪಡಿಸು, ಆದರೆ ನಾವಿಬ್ಬರು ಒಂದೇ ಸಲ ದೀಕ್ಷಾಸ್ನಾನ ತಗೊಳ್ಬೇಕು, ನಿಮ್ಮನ್ನು ನಂಬಬೇಕು. ಈ ದಿನಗಳಲ್ಲಿ ಎಷ್ಟೋ ಜನರನ್ನು ನೋಡುವಾಗ ಗಂಡ ರಕ್ಷಣೆ ಹೊಂದಿದ್ರೆ ಹೆಂಡತಿ ತೊಂದರೆ ಮಾಡ್ತಾರೆ, ಹೆಂಡತಿ ರಕ್ಷಣೆ ಹೊಂದಿದ್ರೆ ಗಂಡ ತೊಂದರೆ ಮಾಡ್ತಾರೆ. ಆದ್ದರಿಂದ ನಾವಿಬ್ಬರು ಒಂದೇ ಸಮಯದಲ್ಲಿ ದೀಕ್ಷಾಸ್ನಾನ ತಗೊಳ್ಬೇಕು, ನಿನಗಾಗಿ ಜೀವಿಸ್ಬೇಕು, ಒಡೆದಂಥ ನನ್ನಂಥ ಕುಟುಂಬಗಳನ್ನ ಅನೇಕರನ್ನ ನಾವು ಸಂತೈಸ್ಬೇಕಂತ ದೇವ್ರ ಬಳಿ ಅನುದಿನ ಪ್ರಾರ್ಥನೆ ಮಾಡ್ತಾಯಿದ್ದೆ. ಆಗ ಸೆಕೆಂಡ್ ಮಗ ಪ್ರೆಗ್ನೆಂಟಿಗೆ ನಾನು ಇದಾಯಿತು, ಕನ್ಸೀವ್ ಆಯಿತು ಮಗನಿಗೆ. ಆಗ ನಾವು ಪ್ರೇಯರು ಆರಿಸ್ಟಿಪನ್ ಎಂಬ ಪಾಸ್ಟ್ ಚರ್ಚಿಗೆ ನಾವು ಪ್ರೇಯರ್ಗಾಗಿ ಹೋಗ್ತಾಯಿದ್ದು. ಆಗ ನಾವು ಅಲ್ಲಿ ಪ್ರಾರ್ಥನೆಗೆ ಹೋಗ್ತಾ ಬರ್ತಾ ಇದ್ದಾಗಲೇ ನನಗೆ ಒಂದು ಕಡೆ ಹೆದರಿಕೆ, ಈಗ ನಾವು ಸತ್ಯ ತಿಳ್ಕೊಂಡಿದ್ದೀವಿ, ಇನ್ನೂ ಬ್ಯಾಪ್ಟಿಸಮ್ ತಗೊಂಡಿಲ್ಲ, ಎಲ್ಲಿ ಪುನಃ ನಾವು ಹಿಂಜಾರಿ ಹೋಗ್ತೀವೋ, ಹಿಂದೆ ಹೋಗ್ತೀವೋ. ದೇವ್ರ ವಾಕ್ಯ ಹೇಳ್ತದೆ ನಾಯಿ ಕಕ್ಕಿದ್ದನ್ನ ಪುನಃ ನೆಕ್ಕಬಾರ್ದಂತ. ಆ ವಾಕ್ಯನೆಲ್ಲ ನೆನೆಸ್ಕೊಂಡು ನಾನು, ದೇವರೇ ಈಗ ನಾವು ಕನ್ಸೀವ್ ಆಗಿದ್ದೀನಿ, ಮಗು ಬೇರೆ ಹೊಟ್ಟೆಲಿ ಬೆಳೀತಾ ಇದೆ, ಪುನಃ ನಾನು ಬಂದಂಥ ಸ್ಥಳಕ್ಕೆ ಹೋಗಬಾರ್ದು, ಈಗಲಾದರೂ ನನ್ನ ಗಂಡನ್ನ ಮಾರ್ಪಡಿಸಪ್ಪ ಅಂತ ಅಧಿಕವಾಗಿ ಒಂದು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾಯಿದ್ದೆ. ಮಗು ಹುಟ್ಟಿದ್ರೂ ಇವರು ಸ್ವಭಾವ ಮಾತ್ರ ಚೇಂಜ್ ಆಗಲೇ ಇಲ್ಲ. ನಂತರ ಸೇವಕರು ಸಹ ಹೇಳ್ತಾಯಿದ್ರು, ನೀವು ರಕ್ಷಣೆ ಹೊಂದಿದೆ, ತಂದೆ ತಾಯಿ ಪರಿಶುದ್ಧತೆ ಇಲ್ಲದೆ ಮಗುಗೆ ನಾವು ಹೆಸರು ಕೊಡ್ಲಿಕ್ಕಾಗಲ್ಲ ಅಂತ. 1998 ಡಿಸೆಂಬರಲ್ಲಿ ಮಗು ಹುಟ್ಟ. ನಂತರ ನಾವು 3 ತಿಂಗಳಾಯಿತು ಇವರು ಸರಿಯಾಗಲಿಕ್ಕೆ. ಮತ್ತು ಜಗಳ ಮಾಡ್ತಿದ್ರ, ಆ ಮಗುವಿಗೆ ಶಿಶು ದೀಕ್ಷೆ ಕೊಡಬೇಕದೆ ಅಂತ ಜಗಳ ಮಾಡ್ತಿದ್ರ. ಅದಕ್ಕೋಸ್ಕರ ನಾನೇ ಮೊದಲಾಗಿ ದೇವ್ರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವ್ರೆ ಮೊದಲು ದೊಡ್ಡ ಮಗಳಿಗೆ ನಾವು ಶಿಶು ದೀಕ್ಷೆ ಸತ್ಯಬದ್ಧದಲ್ಲಿ ಇಲ್ಲ, ವಾಕ್ಯದಲ್ಲಿ ಮಕ್ಕಳಿಗೆ ಶಿಶು ದೀಕ್ಷೆ ಕೊಡಬೇಕೆಂಬುದಾಗಿ ಸತ್ಯದ ಎಲ್ಲಿ ಕೂಡ ಇಲ್ಲ, ಬರೀಲಿಲ್ಲ. ತಮಿಳಲ್ಲಿ ಒಳ್ಳೆ ಉಂಟು ಅದರ ಪದ ಜ್ಞಾನಸ್ಥಾನ, ಅಂದರೆ ಜ್ಞಾನಕ್ಕೆ ಬಂದ ನಂತರ ಕೊಡಲ್ಪಡುವಂಥ ಸ್ಥಾನವೇ ಜ್ಞಾನಸ್ಥಾನ. ತಮಿಳಲ್ಲಿ ಜ್ಞಾನಸ್ಥಾನ ಅಂತ ಹೇಳ್ತಾರೆ, ಕನ್ನಡದಲ್ಲಿ ದೀಕ್ಷಾಸ್ಥಾನ ಮತ್ತು ಆಂಗ್ಲ ಭಾಷೆಯಲ್ಲಿ ವಾಟರ್ ಬ್ಯಾಪ್ಟಿಸಮ್ ಅಂತ ಕೊಡಲ್ಪಟ್ಟಿದೆ. ಅದನ್ನು ನಿಜವಾದ ಹಿಬ್ರು ಭಾಷೆಯಲ್ಲಿ ಇಮ್ಮಸ್ ಅಂದರೆ ಏನು ಹೇಳ್ತಾರೆ, ಬ್ಯಾಪ್ಟಿಸು ಎಂಬುದಾಗಿ ಹೇಳುವಂಥ ಮೂಲ ಗ್ರೀಕ್ ಭಾಷೆಯಿಂದ ಬಂದಂಥ ಪದ. ಬ್ಯಾಪ್ಟಿಸು ಅಂದರೆ ಒಂದು ವಸ್ತುವನ್ನು ನೀರಿನ ಮಟ್ಟದಿಂದ ಮುಳುಗಿಸಿ ತೆಗೆಯುವುದಕ್ಕೆ ಬ್ಯಾಪ್ಟಿಸಮ್ ಎಂಬುದಾಗಿ ಹೇಳ್ತಾರೆ. ಅಂದರೆ ಮುಳುಗಿ ತೆಗೆಯಲ್ಪಡುವಂಥ ಸ್ಥಾನ. ಯೇಸು ಸ್ವಾಮಿ ಕೂಡ ನೀರಲ್ಲಿ ಮುಳುಗಿ ತೆಗೆದುಕೊಂಡ, ಶಿಷ್ಯರು ಕೂಡ ಮುಳುಗಿ ತೆಗೆದುಕೊಂಡರು. ಅಪೊಸ್ತಲದಲ್ಲಿ ನಾವು ಆದಿ ಶಿಷ್ಯರು ನೋಡುವಾಗ ಎಲ್ಲರೂ ಮುಳುಗಿ ತೆಗೆದುಕೊಳ್ಳಲ್ಪಟ್ಟದನ್ನು ನೋಡ್ತೇವೆ. ಕೆಲವು ಕಡೆಗಳಲ್ಲಿ ಕುಟುಂಬವಾಗಿ ದೀಕ್ಷೆ ತೆಗೆದುಕೊಂಡರು ಎಂಬುದಾಗಿ ಹೇಳಲ್ಪಟ್ಟಿದೆ. ಇಲ್ಲಿ ಅಪೊಸ್ತಲಗತೆ 16-14 ಲೀಡಿಯಾ ಮತ್ತು ಕುಟುಂಬ, ಅಪೊಸ್ತಲಗತೆ 16-31-34 ಸೆರೆಮನಿ ಅಧಿಕಾರಿ, ಕುಟುಂಬವಾಗಿ. ಈಗ ಕುಟುಂಬವಾಗಿ ಎಂಬುದಾಗಿ ಹೇಳ್ತಾರೆ, ಅದರಲ್ಲಿ ಮಕ್ಕಳು ಇಲ್ಲ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಕಾರಣ ಏನಂದರೆ, ಈಗ ಮಾಧ್ಯಮಗಳ ಪೇಪರಲ್ಲಿ ನಾವು ಓದ್ತೇವೆ ಅಲ್ಲ, ಪೇಪರಲ್ಲಿ ಏನು ಹೇಳ್ತಾರೆ,
ಇಂಥ ಅಧಿಕಾರಿ ಕುಟುಂಬ ಸಮೇತವಾಗಿ ಇಲೆಕ್ಷನ್ನಲ್ಲಿ ವೋಟ್ ಹಾಕಿ ಬಂದರು ಅಂತ ಹೇಳ್ತಾರೆ ಅಲ್ಲಿ, ಕರೆಕ್ಟ್ ಅಲ್ಲ? ಹಾಗಾದರೆ ಅದರಲ್ಲಿ ಮಕ್ಕಳಿದ್ದಾರೆ ಅಂತಲೇ ಹೇಳಲಿಕ್ಕೆ ಆಗ್ತದೆ. ಕುಟುಂಬ ಮತ್ತು ಪದ ಬಂದದರಿಂದ ಮಕ್ಕಳಿಗೆ ಅಲ್ಲಿ 18 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಹೋದರೆ ಅವರಿಗೆ ವೋಟ್ ಹಾಕ್ಲಿಕ್ಕೆ, ಇಲೆಕ್ಷನ್ ಹಾಕ್ಲಿಕ್ಕೆ ಬಿಡುವುದಿಲ್ಲ, ಪ್ರಾಯ ಆಗದು ಬಿಡುವುದಿಲ್ಲ, ಕರೆಕ್ಟ್ ಅಲ್ಲ? ಬಿಡುವುದಿಲ್ಲ. ಅದಕ್ಕೆ ಕುಟುಂಬವಾಗಿ ಹೋದಂತ ಎಣಿಸ್ಬೇಕು, ಅದರಲ್ಲಿ ಮಕ್ಕಳಿಲ್ಲ ಎಂಬುದಾಗಿ, 18ಕ್ಕಿಂತ ಕೆಳಗಿನ ಮಕ್ಕಳಿಲ್ಲ ಎಂಬುದಾಗಿ ತಿಳ್ಕೋಬೇಕು, ನಾವೇ ತಿಳ್ಕೋಬೇಕು. ಬದಲಿಗೆ ಆ ಇಲೆಕ್ಷನ್ ವೋಟ್ ಹಾಕಿದ್ರಲ್ಲಿ ಮಕ್ಕಳು ಕೂಡ ಇದ್ದಾರೆ ಎಂಬುದಾಗಿ ನಾವು ಹೇಳಿಕ್ಕೆ ಆಗಲ್ಲ ಅಲ್ಲ. ಓಕೆ, ಮತ್ತೆ ಏನಾಯಿತು? ಆಗ ನಾವು ಅಲ್ಲಿ ಚರ್ಚ್ಗೆ ಹೋಗ್ತಾ ಬರ್ತಾ ಇದ್ದು, ಆಗ ಇವ್ರು ಸಹ ಬರಲಿಕ್ಕೆ ಆರಂಭ ಮಾಡಿದ್ದು. ದೇವ್ರ ಕಾರ್ಯ ಆಗಿರೋ ನಿಮಿತ್ತ ಅವ್ರು ಸಹ ಭಾನುವಾರದಲ್ಲಿ ಬರ್ತಾ ಇದ್ರು, ಅಲ್ಲಿ ಹೋಗಿ ಸತ್ಯ ತಿಳ್ಕೊಳ್ತಾ ಇದ್ರು, ಪ್ರಾರ್ಥನೆಯಲ್ಲೆಲ್ಲ ಭಾಗವಹಿಸ್ತಾ ಇದ್ರು, ಸ್ಟಾರ್ಟ್ ಮಾಡಿದ್ರು. ಮಗು ಹುಟ್ಟಿದ ನಂತರ, ಜಗ್ಗಾಯ ಜೋಶಿ ಹುಟ್ಟಿದ ನಂತರ, ಹುಟ್ಟೋದಕ್ಕೂ ಮೊದಲಿಂದಾನೇ ಸ್ವಲ್ಪ ದಿನದಿಂದ ಹೋಗ್ತಾ ಇರ್ಬೇಕಾದ್ರೆ ಇವ್ರಿಗೆ ಮನಸ್ಸಲ್ಲಿ ದೇವರಾತ್ಮ ಕಾರ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಇಷ್ಟು ದಿನ ಮಾಡಿದ್ದು ಸರಿ ಇಲ್ಲ, ಪಶ್ಚಾತ್ತಾಪ ಆಯಿತು. ಇಲ್ಲಿ ಎಷ್ಟು ಚೆನ್ನಾಗಿ ದೇವರನ್ನು ಆರಾಧಿಸ್ತಾರೆ, ಸ್ತುತಿಸ್ತಾರೆ. ನಾನು ಹೋಗ್ತಾ ಇದ್ದೆ, ಚರ್ಚಿಗೆ ಬರ್ತಾ ಇದ್ದೆ, ಈಗ ನೋಡಿದಾಗ ಎಲ್ಲ ಆತ್ಮನಿಂದ ಆರಾಧಿಸ್ತಾರೆ, ಸ್ತುತಿಸ್ಕೊಂಡಾಡ್ತಾರೆ, ದೇವ್ರ ವಾಕ್ಯನ ಕೇಳ್ತಾರೆ, ಅದಕ್ಕೆ ಒಪ್ಪಿಸ್ಕೊಡ್ತಾರೆ ನಡಿಲಿಕ್ಕೆ ಅಂತೆಲ್ಲ ಇವ್ರಿಗೆ ಗೊತ್ತಾಗ್ತು. ಆಮೇಲಿಂದ ಸೇವಕರು ಸಹ ಹೇಳ್ತಾ ಇದ್ರು, ತಂದೆ ತಾಯಿ ಪರಿಶುದ್ಧತೆ ಇಲ್ಲದೆ ಮಕ್ಕಳನ್ನ ನಾವು ದೇವ್ರಿಗೆ ಸಮರ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ. ನಂತರ ಅವ್ರ ಕುಟುಂಬದಲ್ಲಿ ಒಂದು ನಿಮ್ಮ ಅನುಭವ ಏನು? ಈಗ ಸತ್ಯ ತಿಳ್ಕೊಂಡು ಆ ಸಮಯದಲ್ಲಿ, ಈಗ ಮಗು ಹುಟ್ಟೋಕ್ಕಿಂತ ಮುಂಚೆ ಚರ್ಚ್ಗೆ ಹೋಗ್ಲಿಕ್ಕೆ ಆರಂಭ ಮಾಡಿದ್ರಿ, ಆ ಅನುಭವ ಹೇಳ್ತೀರಾ ಹೇಗಾಗಿತ್ತು ಅಂತ? ಈ ಆತ್ಮಿಕ ಸಭೆಗೆ, ಹೌದು, ಆತ್ಮಿಕ ಸಭೆಗೆ ನಾವು ಮೊದಲು ಹೋದಂಥ ಫಸ್ಟ್ ದಿನವೇ ನನಗೆ ತುಂಬ ಸಂತೋಷ, ಸಮಾಧಾನ. ಅಲ್ಲಿ ಜನರೆಲ್ಲ ಸೇರಿ ಒಳ್ಳೆ ಕೀಬೋರ್ಡ್ ಪ್ಲೇ ಮಾಡಿ ಎಲ್ಲ ಕರಗಳೆತ್ತಿ ಆರಾಧನೆ ಮಾಡುವಂಥದ್ದು, ಅಲ್ಲಿ ಹೋಗುವಾಗ ಒಂದು ಸಮಾಧಾನ, ಒಂದು ಸಂತೋಷ. ನಾನು ಆವಾಗ ತಿಳ್ಕೊಂಡೆ, ದೇವರೇ ಒಂದು ಸಮಾನ ಸಂತೋಷಕ್ಕಾಗಿ ಎಷ್ಟೋ ರಾತ್ರಿ ಸಮಯದಲ್ಲಿ ಬಾರಲ್ಲಿ ಹೋಗಿ ನಾವು ಕುಳಿತುಕೊಂಡ್ವಿ, ಅದು ಸಮಾಧಾನ ಸಿಗಲಿಲ್ಲ. ಯಾವುದೋ ಪಾರ್ಕಲ್ಲಿ ಹೋಗಿ ಕುಳಿತುಕೊಂಡ್ವಿ, ಸಮಾಧಾನ ಸಿಗಲಿಲ್ಲ. ಎಷ್ಟೋ ಯಾತ್ರಾ ಸ್ಥಳಗಳಿಗೆ ಹೋದ್ವಿ, ಅನೇಕ ಸ್ಥಳಗಳಿಗೆ ಹೋದ್ವಿ. ನಾವು ಹೋಗುವಂಥ ಸಮಯಗಳಲ್ಲಿ ನಮಗೆ ಎಲ್ಲೂ ಕೂಡ ಸಂತೋಷ, ಸಮಾಧಾನ ನಮಗೆ ಸಿಗಲಿಲ್ಲ. ಯಾವಾಗ ಅಲ್ಲಿ ಹೋದ ತಕ್ಷಣ ನಮಗೆ ತುಂಬ ಸಂತೋಷ, ಸಮಾಧಾನ, ನೆಮ್ಮದಿ. ಆಗ ನಾನು ತಿಳ್ಕೊಂಡೆ, ಇದೇ ಸ್ಥಳ ನಿಜವಾದ ಸ್ಥಳ. ಇನ್ನು ಮುಂದೆ ನಾನು ದೇವರಿಗೆ ಹೇಳಿದೆ, ದೇವರೇ ಇನ್ನು ಮುಂದೆ ಕುಟುಂಬವಾಗಿ ನಾವು ಸತ್ತರು ಬದುಕರು ನಿಮಗೋಸ್ಕರವಾಗಿ ಇವತ್ತು ಹೆಜ್ಜೆನ ನಾವು ಕುಟುಂಬವಾಗಿ ಇಟ್ಟಿದ್ದೇವೆ, ಯಾವುದೇ ಕಾರಣಕ್ಕೂ ನಾನು ಹಿಂದೆಗಿದ್ದಿಲ್ಲ ಸ್ವಾಮಿ. ನಿಮಗೆ ಒಂದು ತೀರ್ಮಾನಕ್ಕೆ ಬಂದ್ರಿ? ಹೌದೌದು, ಕಾರಣ ಸತ್ಯ ನೀವು ತಿಳ್ಕೊಂಡ್ರಿ. ಹೌದೌದು, ವಾಕ್ಯ ಹೇಳ್ತಾರೆ ಯೋಹನ 8:32, ಸತ್ಯವನ್ನು ತಿಳ್ಕೊಳ್ಳುವಿರಿ, ಸತ್ಯವನ್ನು ನಿಮ್ಮನ್ನು ಬಿಡುಗಡೆ ಮಾಡೋದು. ಓಕೆ, ಸೊ ಆಗ ಆ ದಿನದಿಂದ ನಾನು ದೇವರಿಗೆ ಹೇಳಿ ಸಮರ್ಪಿಸಿದ ದಿನದಿಂದ ಒಂದು ಸಂತೋಷ, ಸಮಾನ, ಬಿಡುಗಡೆ. ಆವತ್ತಿಂದ ನಾವು ಅಂದು ಇಟ್ಟಂತೆ ಹೆಜ್ಜೆನ ಯಾವುದಕ್ಕೆ ಇದುವರೆಗೂ ಹಿಂದೆ ತೆಗಿಲಿಲ್ಲ. ಅದು ನಿಮ್ಮ ಸ್ನೇಹಿತರು, ಈಗ ನಿಮಗೆ ಕುಡಿಲಿಕ್ಕೆ ಬರ್ತಿದ್ದವರು, ಕೆಟ್ಟ ಕೆಲಸ ಮಾಡಲಿಕ್ಕೆ ಬರ್ತಿದ್ದವರು, ಅವರ ರಿಯಾಕ್ಷನ್ ಹೇಗಿತ್ತು ಅವಾಗ, ಪ್ರತಿಕ್ರಿಯೆ? ಅವರು ನಮಗೆ ವಿರುದ್ಧವಾಗಿ ತುಂಬಾ ಸಮಸ್ಯೆ ಮಾಡೋದು, ಬಾಯಿ ಬಂದಾಗೆ ಬೈಯುವಂಥದ್ದು, ನಮ್ಮನ್ನ ವಿರೋಧವಾಗಿ ಮಾತಾಡುವಂಥದ್ದು. ಅವರ ಪ್ರಕಾರ ಕುಡಿಯುವುದು ಒಳ್ಳೆಯದು, ಹೌದೌದು, ತಪ್ಪು ಕೆಲಸ ಮಾಡೋದು ಒಳ್ಳೆಯದು. ಅವ್ರು ಹೇಳ್ತಾ ಇದ್ರು, ನೀನೀಗ ಗಾಂಧಿ ಆಗ್ಬಿಟ್ಟಿದ್ಯಾ, ನೀನು ಮೊದಲ ತರ ನಮ್ಮ ಜೊತೆ ಕುಡಿಲಿಕ್ಕೆ ಬರೋದಿಲ್ಲ. ಅವರು ಕ್ರೈಸ್ತರಾಗಿದ್ರು, ಅಕ್ರೈಸ್ತರಾಗಿದ್ರು, ಕೆಲವರು ಕ್ರೈಸ್ತರಾಗಿದ್ರು, ಕೆಲವರು ಅನ್ಯರಾಗಿದ್ರು. ಕ್ರೈಸ್ತರು ಕೂಡ ಬೈತಿದ್ರು. ಹೌದೌದೌದು, ಕ್ರೈಸ್ತರು ಕೂಡ ಬೈತಿದ್ರು. ಮತ್ತೆ ಈ ಕ್ರಿಸ್ಮಸ್ ಬರುವಾಗ, ಈಸ್ಟರ್ ಬರುವಾಗ ಮನೆಗಳಲ್ಲಿ ಅವ್ರ ಜೊತೆ ಸೇರಿ ಪಾರ್ಟಿ ಮಾಡಬೇಕು, ಅದು ಮಾಡ್ಲಿಲ್ಲ, ನಡೀತಿತ್ತು. ಅದು ಮೊದಲು ನಡೀತಾ ಇತ್ತು. ಅದು ಮಾಡ್ಲಿಲ್ಲ, ಅದಕ್ಕೆ ನಾವು ಜೊತೆ ಸೇರ್ಲಿಲ್ಲ ಅಂದ್ರೆ ಇವ್ರಿಗೆ ಭಯಂಕರ ಕೋಪ ನಮ್ಮ ಮೇಲೆ. ಕ್ರಿಸ್ತನ ಹುಟ್ಟನ್ನು ಕುಡುವುದರ ಮೂಲಕ, ತಿನ್ನುವುದರ ಮೂಲಕ ಆಚರಿಸುವುದಲ್ಲ. ರೋಮ್ 14:17 ಹೇಳ್ತದೆ, ದೇವರ ರಾಜ್ಯಕ್ಕೆ ತಿನ್ನುವುದರಲ್ಲಿಯೂ ಕುಡಿಯುವುದರಲ್ಲಿಲ್ಲ, ಅದಕ್ಕಿಂತ ಪವಿತ್ರಾತ್ಮನು ಕೊಡುವಂಥ ಆನಂದದಲ್ಲಿ ನೀತಿ, ಸಂತೋಷ, ಮತ್ತು ಪವಿತ್ರಾತ್ಮಂತ ಉಂಟಾಗುವ ಆನಂದ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಅಲ್ಲ. ಅದರ ಕುಡುಕತನ ಮಾಡಿ ನಾವು ಕುಡಿದು ಆ ದಿವಸವನ್ನು ನಾವು ಭ್ರಷ್ಟ ಮಾಡ್ತೇವೆ, ಹಾಳು ಮಾಡ್ತೇವೆ, ಮತ್ತು ದೇವರನ್ನು ಇನ್ನೂ ಹೆಚ್ಚಾಗಿ ನೋಯಿಸ್ತೇವೆ ನಾವು ಅಲ್ಲ. ಮತ್ತೆ ಸೊ ಆ ರೀತಿ ಇರುವಂಥ ಸಮಯದಲ್ಲಿ ನಮ್ಮನ್ನು ಎಲ್ಲ ವಿರೋಧಿಸ್ತಿದ್ರು. ನನ್ನ ಒಡ ಹುಟ್ಟಿದ ಕುಟುಂಬ, ಬಂಧು ಬಳಗ, ತಂದೆ ತಾಯಿ, ಎಲ್ಲ ಅಣ್ಣ ತಮ್ಮ ಎಲ್ಲರೂ ಕೂಡ ನಮ್ಮನ್ನು ವಿರೋಧಿಸ್ತಿದ್ರು. ಯಾಕಂದರೆ ನಾವು ಈ ಶಿಶು ದೀಕ್ಷಾ ಸ್ಥಾನ ಅದಕ್ಕೆ ಹೋಗ್ತಾ ಇರಲಿಲ್ಲ, ಮತ್ತು ಲೋಕರೀತಿಯಾಗಿ ಜನರು ಮಾಡುವಂಥ ಹಬ್ಬ ಆಚರಣೆ ದಿನಗಳನ್ನು ನಾವು ಮಾಡ್ತಾ ಇರಲಿಲ್ಲ. ನಾವೊಂದು ಪ್ರತ್ಯೇಕವಾಗಿ ನಾವು ದೇವರನ್ನ ಆರಾಧನೆ ಮಾಡುವಂಥದ್ದು, ಪ್ರಾರ್ಥಿಸುವಂಥದ್ದು, ದೇವರ ಸತ್ಯವೇದ ಬೈಬಲ್ ಯಾವುದಕ್ಕೆ ಆಧಾರ ಕೊಡುತ್ತೆ ಅವುಗಳನ್ನು ಮಾತ್ರ ಮಾಡುವಂಥದ್ದು. ಆಧಾರ ಕೊಡದಿರುವಂಥ ಯಾವುದನ್ನು ಕೂಡ, ಅದರಲ್ಲಿ ನಾನು ಹೆಂಡತಿ ಭಾಳ ಮೊದಲಿನಿಂದ ಕೂಡ ತುಂಬ ಸ್ಟ್ರಿಕ್ಟ್ ಆಗಿದ್ದು. ದೇವ್ರ ವಾಕ್ಯ ಆಧಾರ ಕೊಟ್ಟರೆ ಮಾತ್ರ ಮಾಡೋದು, ಆಧಾರ ಯಾವುದಕ್ಕೆ ಇಲ್ವೋ ಅದನ್ನು ಯಾವುದೇ ಕಾರಣಕ್ಕೂ ನಾವು ಮಾಡ್ತಿರ್ಲಿಲ್ಲ. ಅದನ್ನು ಏನೇ ಆದರೂ ಕೂಡ ನಾವು ಮಾಡ್ತಿರ್ಲಿಲ್ಲ. ಸೊ ಅದ್ರ ಮೊದಲನೇ ಸ್ಥಾನ ನಮ್ಮ ಜೀವಿತದಲ್ಲಿ ಯೇಸುಗೆ ಕೊಡ್ತಾ ಇದ್ದಿದ್ದು. ನನ್ನ ಸ್ವಂತ ತಮ್ಮ ತಂಗಿಯ ಮದುವೆ ಕೂಡ ಅವ್ರದ್ದು ಭಾನುವಾರ, ಸಂಡೇ ಕೂಡ ಆಗ್ತಾ ಇತ್ತು. ಅವಾಗ ಭಾನುವಾರ ಆಗಿತ್ತು. ಅಂದ ಸಮಯದಲ್ಲೂ ಕೂಡ ಅದು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನವರೆಗೆ
ನಾವು ನಮ್ಮ ಆರಾಧನೆ ಕೂಡ 10 ಗಂಟೆಗೆ ಸ್ಟಾರ್ಟ್. ಕರೆಕ್ಟ್. ಇವತ್ತು ದಿನಮಾನಗಳಲ್ಲಿ ಲೋಕದವರು ಭಾನುವಾರ ದಿವಸನೇ ತಮ್ಮ ಕಾರ್ಯಕ್ರಮಗಳು ಇಟ್ಟುಕೊಳ್ತಾರೆ. ದೇವಜನರು ಕಲಿಬೇಕಾದಂಥ ಒಳ್ಳೆಯ ಪಾಠ ಏನೇನು ಗೊತ್ತುಂಟ, ನಾವು ಅನೇಕ ಸಲ ಆರಾಧನೆ ಬಿಟ್ಟು ಇಂಥ ಕಾರ್ಯಕ್ರಮಗಳಿಗೆ ನಾವು ಮೊದಲು ಹೋಗ್ತೀವಿ. ಕಾರಣ, ನನ್ನ ಸ್ನೇಹಿತರಿಗೆ ದುಃಖ ಆಗಬಾರ್ದು, ಕುಟುಂಬದ ಜನರಿಗೆ ದುಃಖ ಆಗಬಾರ್ದು, ಬಂಧು ಬಳಗದವರಿಗೆ ದುಃಖ ಆಗಬಾರ್ದು ಎಂಬ ಕಾರಣಕ್ಕಾಗಿ ಆರಾಧನೆ ಬಿಟ್ಟು ಆ ಕಾರ್ಯಕ್ರಮಗಳಿಗೆ ಹೋಗ್ತೇವೆ. ದೇವರ ವಾಕ್ಯ ಇರ್ತದೆ, ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 29-31, ಮತ್ತು 22-37-39, ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ದೇವರಾದ ಯೆಹೋವನನ್ನು ಪ್ರೀತಿಸಬೇಕು. ಮೊದಲ ಪ್ರೀತಿ ನಾವು ಯಾವಾಗಲೂ ದೇವರಿಗೆ ಕೊಡಬೇಕು. ಆರಾಧನೆ ಬಿಟ್ಟು ನಾವು ಎಲ್ಲಿಗೆ ಕೂಡ ಹೋಗಬಾರ್ದು. ಫಸ್ಟ್ ದೇವರು, ಅದರ ನಂತರ ಈ ಲೋಕದ ಎಲ್ಲ ಏನಿದೆಯೋ ಅದು ನಂತರ. ಆದರೆ ದುಃಖಕರವಾದ ಸಂಗತಿ, ಇವತ್ತಿನ ದಿನಮಾನಗಳಲ್ಲಿ ಎಷ್ಟೋ ಜನ ಆರಾಧನೆ ಬಿಟ್ಟು, ಭಾನುವಾರ ವಾರದಲ್ಲಿ ಒಂದೇ ದಿವಸ ಸಿಗುವಂಥ ಆರಾಧನೆ, ಅದನ್ನು ಬಿಟ್ಟು ಲೋಕದ ಕಾರ್ಯಕ್ರಮಗಳಿಗೆ ನಾವು ಹೋಗ್ತೇವೆ. ಹಾಗೆ ದೇವರಿಗೆ ದುಃಖ ಆದರೂ ಪರವಾಗಿಲ್ಲ, ನಮ್ಮ ಸ್ನೇಹಿತರಿಗೆ ದುಃಖ ಆಗಬಾರದು ಎಂಬ ಕಾರಣಕ್ಕೋಸ್ಕರ ಆರಾಧನೆ ತಪ್ಪಿಸಿ ಹೋಗ್ತೀವಿ. ಇದು ತಪ್ಪಾಗಿದೆ ಎಂಬುದು, ಯಾಕಂದರೆ ಅವ್ರು ನೋಡಿ, ಅವ್ರು ಹೇಳುವಾಗ ನನ್ನ ಮನಸ್ಸಿಗೆ ಬರ್ತಾ ಇದೆ, ನಿಜವಾದಂಥ ತೀರ್ಮಾನ ಅವ್ರದ್ದು. ಓಕೆ, ಮುಂದೆ ಹೇಳಿ. ಸೊ 10 ಗಂಟೆಗೆ ಮ್ಯಾರೇಜ್ ಅಂತ ಹೇಳೋದಾದ್ರೆ ನಾನು 10 ಗಂಟೆಗೆ ಆರಾಧನೆಗೆ ಹೋಗ್ತಾ ಇದ್ದೆ. ಮ್ಯಾರೇಜ್ಗೆ ಹೋಗ್ತಿರ್ಲಿಲ್ಲ ನಾನು. ಮ್ಯಾರೇಜ್ಗೆ ನಾನು ಹೋಗ್ತಾ ಇದ್ದೆ, ಇಲ್ಲಿ ಆರಾಧನೆ ಮುಗಿಸ್ಕೊಂಡು 1 ಗಂಟೆ ಎಲ್ಲ ಕಂಪ್ಲೀಟ್ ದೇವರ ಸ್ತುತಿ ಮಾಡಿ, ಆರಾಧನೆ ಮಾಡಿ, ವಾಕ್ಯ ಕೇಳಿ ಎಲ್ಲ ಮುಗಿದ ಮೇಲೆ ನಾನು 1 ಗಂಟೆಗೆ ನಾನು ಮ್ಯಾರೇಜ್ಗೆ ಹೋಗ್ತಾ ಇದ್ದೆ. ಹೋಗುವಂಥ ಸಮಯದಲ್ಲಿ ನನ್ನ ಕುಟುಂಬ, ಬಂಧು ಬಳಗ ಎಲ್ಲರೂ ನನ್ನ ವಿರೋಧಿಸುವಂಥದ್ದು, ದೂಷಿಸುವಂಥದ್ದು, ನನ್ನನ್ನು ಹೆಂಡತಿನ ಕೀಳಾಗಿ ಮಾತಾಡುವಂಥದ್ದು. ಎಷ್ಟೋ ಸಮಯದಲ್ಲಿ ನನ್ನ ಹೆಂಡತಿಯನ್ನು ಮತ್ತು ಸೆಂಟ್ರಲ್ಲಿ ಕೂರಿಸ್ಕೊಂಡು ಎಲ್ಲ ಸುತ್ತ ಕುಳಿತುಕೊಂಡು ಅವರಿಗೆ ವಿರುದ್ಧವಾಗಿ ಭಯಂಕರ ಮಾತಾಡುವಂಥದ್ದು, ಅವರು ಅಳುವಂಥ ರೀತಿಯಲ್ಲಿ, ವೇದನೆ ಪಡುವಂಥ ರೀತಿಯಲ್ಲಿ. ಒಂದು ವಾಕ್ಯ ಹೇಳಬೇಕಾ? ಮತ್ತೆ 5:11-12 ಹೇಳ್ತದೆ, ಯೇಸು ಸ್ಪಷ್ಟವಾಗಿ ಹೇಳಿದೆ, ನನ್ನ ನಿಮಿತ್ತ ಜನರು ನಿಮ್ಮನ್ನು ನಿಂದಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಆರೋಪಗಳನ್ನು ಹೊರಿಸಿ ಹಿಂಸೆ ಪಡಿಸುವುದಾದರೆ ನೀವು ಧನ್ಯರು, ಪರಲೋಕದಲ್ಲಿ ನಿಮಗೆ ಬಹಳ ಪ್ರತಿಫಲ ಇದೆ. ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದು ವಾಕ್ಯದಲ್ಲಿ, ಅಲ್ಲ? ಹೌದೌದು, ಯೇಸುವಿನ ನಿಮಿತ್ತ. ಓಕೆ, ಮುಂದೆ ಹೇಳಿ. ಸೊ ಆಗ ನಾವು ಯಾವುದಕ್ಕೂ ಕೂಡ ಹೋಗ್ತಾ ಇರಲಿಲ್ಲ. ಇದನ್ನು ನೋಡಿ ಎಲ್ರಿಗೂ ಭಯಂಕರ ಕೋಪ. ಆದರೆ ನಾವು ಮೊದಲಿಂದನೂ ಕೂಡ ಯೇಸುಸ್ವಾಮಿ ನಂಬಿ 1 ದಿನ ಆತ್ಮಿಕ ಸಭೆಗೆ ಕಾಲಿಟ್ಟ ದಿನದಿಂದ ಇದುವರೆಗೂ ಕೂಡ ದೇವರ ವಾಕ್ಯಕ್ಕೆ ವಿರುದ್ಧವಂತ ಯಾವುದೇ ಕಾರ್ಯಗಳಿಗೆ ನಾವು ಪ್ರಾಮುಖ್ಯತೆ ಕೊಡೋದೇ ಇಲ್ಲ, ಅಲ್ಲಿಗೆ ಹೋಗೋದೇ ಇಲ್ಲ, ನಾವು ಭಾಗಿ ಕೂಡ ಆಗೋದಿಲ್ಲ. ಯಾರು ನಮ್ಮನ್ನು ಪ್ರೀತಿಸದೆ ಹೋಗಲಿ, ಯಾರು ನಮ್ಮ ಮನೆಗೆ ಬರದೆ ಹೋಗಲಿ, ನಾವು ಜನರ ಒಂದು ಯಾವುದಕ್ಕೂ ಕೂಡ ನಾವು ಸತ್ಯಕ್ಕಾಗಿ ನಾವು ನಿಲ್ಬೇಕು. ದೇವರ ವಾಕ್ಯ ನಡೀತದೆ ಅಂದರೆ ಜೀವಿಸಿದ್ರೆ ವಾಕ್ಯದ ಪ್ರಕಾರವಾಗಿ ಯೇಸುಗಾಗಿ ಜೀವಿಸಬೇಕು, ಇಲ್ಲಾಂದ್ರೆ ಜೀವಿಸ. 4:8, 2 ಕೊರಿಂಥ 5:15 ಹೇಳ್ತದೆ, ಜೀವಿಸಿದ ಯೇಸುಗಾಗಿ, ಸತ್ರ ಯೇಸುಗಾಗಿ, ಅಲ್ಲ? ಹೌದು. ಓಕೆ, ಆ ರೀತಿಯಾಗಿ ನಾವು ಯೇಸುವನ್ನು ಸ್ವೀಕಾರ ಮಾಡಿಕೊಂಡು ಯೇಸುಗಾಗಿ ಜೀವಿಸಲಿಕ್ಕೆ ತೀರ್ಮಾನ ಮಾಡಿಕೊಂಡು ಜೀವಿತವನ್ನು ಮಾಡ್ಕೊಂಡು ಬಂದ್ವಿ. ಇದುವರೆಗೂ ಸುಮಾರು ಒಂದು 17 ವರ್ಷ ಆಯಿತು. ಇದುವರೆಗೂ ಕೂಡ ಅದೇ ತೀರ್ಮಾನ, ನನ್ನ ಹೆಂಡತಿ ಕೂಡ ಅದೇ ತೀರ್ಮಾನ, ನಾನು ಕೂಡ ಅದೇ ತೀರ್ಮಾನ, ನನ್ನ ಮಕ್ಕಳಿಗೂ ಕೂಡ ಅದೇ ತೀರ್ಮಾನ. ಅದರ ನಂತರ ನೀವು ಸ್ವಾರಿ ಎಂಬುದಾಗಿ ಹೇಳೋದು, ಕ್ಷಮೆ ಕೇಳುವಂಥದ್ದು, ಕ್ಷಮೆ ಹೇಳುವಂಥದ್ದು, ಅವೆಲ್ಲ ಬಂತ ಅರ್ಥ ಮಾಡಿಕೊಂಡು. ಯೇಸು ಸ್ವಾಮಿ ನಂಬಿ ಪ್ರಾರ್ಥನೆಗೆ ಹೋಗ್ತಾ ಬರ್ತಾ ಇದ್ದ ಮೇಲೆ ಕ್ಷಮೆ ಕೇಳುವಂಥದ್ದು, ಕ್ಷಮಿಸುವಂಥದ್ದು. ಈಗ ಬೇರೆಯವರು ನಮ್ಮನ್ನ ಅದ ನಂತರ ಯಾವತ್ತಾದರೂ ನಿಮ್ಮ ಹೆಂಡತಿಯ ಮೇಲೆ ಕೈ ಮಾಡಿದ್ದೀರಾ ಯೇಸುಸ್ವಾಮಿ ನಿಮ್ಮ ಜೀವಿತದಲ್ಲಿ ಬಂದ ನಂತರ? ಯೇಸುಸ್ವಾಮಿ ನಂಬುವ ಮೊದಲು ತುಂಬಾ ತೊಂದರೆ ಅಲ್ಲ, ನಂಬಿದ ನಂತರ ಯಾವತ್ತಾರು ಕೈ ಮಾಡಿದ್ದೀರಾ? ನಂಬಿದ ನಂತರ ಅಂದ್ರೆ ಆರಂಭದಲ್ಲಿ ಸ್ವಲ್ಪ ಸಮಸ್ಯೆ ಮಾಡ್ತಾ ಇದ್ದೆ, ಇನ್ನು ಸರಿಯಾದ ವಾಕ್ಯದ ದೃಢವಾಗಿ ನಿಲ್ಲದೇ ಇರುವಂತ ಸಮಯದಲ್ಲಿ, ಮತ್ತೆ ವಾಕ್ಯದಲ್ಲೆಲ್ಲ ದೃಢವಾಗಿ ನಿಂತ ಮೇಲೆ ಆ ರೀತಿಯಂತ ಒಂದು ಸ್ವಭಾವ ಅನುಭವ ಬರಲೇ ಇಲ್ಲ. ಅನುಭವ ನಿಮ್ಮ ಸ್ವಭಾವವನ್ನು ಕೂಡ ಯೇಸುಸ್ವಾಮಿ ಬದಲಾಯಿಸಿ. ಖಂಡಿತ ಖಂಡಿತ ಖಂಡಿತ. ಅಲ್ಲ, ಇವತ್ತು ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇದೆ, ಸಂತೋಷ ಇದೆಯಾ? ಸಮಾಧಾನ ಇದೆ. ಪ್ರಾರ್ಥನೆ, ಆರಾಧನೆ, ದೇವರ ವಾಕ್ಯ ಓದುವುದು ಎಲ್ಲ ಇದೆ. ಹೌದು, ಇದೆ. ಕುಟುಂಬವಾಗಿ ಸೇವೆಗೆ ಹೋಗ್ತೀರಿ, ಕುಟುಂಬವಾಗಿ ಸೇವೆ ಮಾಡ್ತೀರಿ, ಕುಟುಂಬವಾಗಿ ಆರಾಧನೆ ಕೂಡ ಮಾಡ್ತಾ ಇದ್ದೀರಿ ಅಲ್ಲ? ಇವತ್ತು ನಿಮ್ಮ ಕುಟುಂಬ ಸಂತೋಷ ಇದೆ. ಈಗ ನಮ್ಮ ಕುಟುಂಬದಲ್ಲಿ ತುಂಬಾ ಸಂತೋಷ, ಸಮಾಧಾನ. ಅದಕ್ಕೆ ಏನು ಕಾರಣ ಹೇಳಬಲ್ಲಿರಿ? ಅದಕ್ಕೆ ಕಾರಣ ಒಂದೇ, ಯೇಸು ಸ್ವಾಮಿ ನಮ್ಮ ಕುಟುಂಬದಲ್ಲಿ ನಮ್ಮ ಜೊತೆಗಿದ್ದಾರೆ, ನಮ್ಮ ಹೃದಯದಲ್ಲಿದ್ದಾರೆ. ಹೌದು. ಸೊ ನಮ್ಮ ಮಕ್ಕಳನ್ನ ಆರಂಭದಿಂದಲೇ ಅವ್ರನ್ನ ಯೇಸು ಕ್ರಿಸ್ತನ ದೇವರ ಒಂದು ಭಯಭಕ್ತಿಯಲ್ಲಿ ಚಿಕ್ಕ ಪ್ರಾಯದಿಂದಲೇ ಅವರು ಒಂದು ನಿಜವಾದ ಕ್ರೈಸ್ತ ಕುಟುಂಬ ಹುಟ್ಟಿದ್ದರಿಂದ ಅವರು ಕೂಡ ದೇವರ ವಾಕ್ಯದಲ್ಲಿ ಅವರು ಬೆಳೆದ್ರು. ಮತ್ತು ನಿಜವಾಗಿ ದೇವರ ಸ್ವರೂಪ ಯಾವುದು ಮತ್ತು ದೇವರನ್ನ ಹೇಗೆ ಆರಾಧಿಸಬೇಕು, ಹೇಗೆ ಸ್ತುತಿಸಬೇಕು ಸರಿಯಾಗಿ ಅವರು ಕಲಿತು ಅದೇ ರೀತಿ ಬೆಳೆದ್ರು ಅಲ್ಲ? ಆ ಒಂದು ದೇವರ ಭಯಭಕ್ತಿಯಲ್ಲಿ ಅವರು ನಮ್ಮನ್ನು ಕೂಡ ನೋಡಿ, ನಾವು ಪ್ರಾರ್ಥಿಸುವಂಥದ್ದು, ಅವರಿಗೆ ನಾವು ಬೈಬಲ್ ಎಲ್ಲವನ್ನು ಕೂಡ ನಮ್ಮನ್ನು ನೋಡಿ ಅವ್ರಿಗೆ ಹೇಳುವಂಥದ್ದನ್ನ ಕೇಳಿ ಅವರು ಅದಕ್ಕೆ ವಿಧೇಯರಾಗಿ ನಡೆಯುವಂಥ ಸಮಯದಲ್ಲಿ ಮಕ್ಕಳು ಕೂಡ ದೇವರ ಒಂದು ಭಯಭಕ್ತಿಯಲ್ಲಿ ಬೆಳೆಯುವ ಹಾಗೆ. ಇವತ್ತು ಎಷ್ಟೋ ತಂದೆ ತಾಯಿಗಳು ತಪ್ಪು ದಾರಿಗೆ ಹೋಗುವಂಥ ತಮ್ಮ ಮಕ್ಕಳಿಗೋಸ್ಕರ ಅಳ್ತಾ ಇದ್ದಾರೆ. ಅಯ್ಯೋ, ನನ್ನ ಮಗ ಮಾದಕ ವ್ಯಸನಿಯಾದ, ನನ್ನ ಮಗ ಕುಡುಕನಾದ, ನನ್ನ ಮಗ ವ್ಯಭಿಚಾರಿಯಾದ, ನನ್ನ ಮಗಳು ತಪ್ಪಾದ ಮಾರ್ಗದ ಹೋಗ್ತಾ ಇದ್ದಾಳೆ ಅಳುವಂಥ ಎಷ್ಟೋ ತಂದೆ ತಾಯಿಗಳು ಇವತ್ತಿನ ದಿನಗಳಲ್ಲಿ ಲೋಕದಲ್ಲಿ ಕಾಣಲಿಕ್ಕೆ. ಅವ್ರಿಗೆ ಗೊತ್ತಿಲ್ಲ ಹೇಗೆ ಈ ಮಕ್ಕಳನ್ನು ಸರಿಯಾದ ಮಾರ್ಗಕ್ಕೆ ನಡೆಸೋದು. ಅವರಿಗೆ ಏನು ಮಾಡ್ತಾರೆ, ಅಡ್ಮಿಟ್ ಮಾಡ್ತಾರೆ, ಕೌನ್ಸಿಲಿಂಗ್ ಸೆಂಟರ್ಗೆ ಕರ್ಕೊಂಡು, ಅಲ್ಲೆಲ್ಲ ಆಗೋದಿಲ್ಲ.
ದೇವರ ವಾಕ್ಯ ಹೇಳ್ತಾ ಯೋಹಾನನ ಸುವಾರ್ತೆ 8:36 ಮಗನಾದ ಯೇಸು ಕ್ರಿಸ್ತನು ನಿಮಗೆ ಬಿಡುಗಡೆ ಕೊಡುವುದಾದರೆ ನಿಜವಾದ ಬಿಡುಗಡೆ. 2 ಕೊರಿಂಥ 3:17 ಎಲ್ಲಿ ದೇವರ ಆತ್ಮನು ಇದ್ದಾನೋ ಅಲ್ಲಿ ಬಿಡುಗಡೆ ಇದೆ. ಬಿಡುಗಡೆ ಕೊಡಲಿಕ್ಕೆ ಯೇಸುವಿನಿಂದ ಮಾತ್ರ ಸಾಧ್ಯ. ಯಾಕಂದರೆ ಮತ್ತೆ 11:28-30 ಹೇಳಿದೆ, ಎಲೆ ಕಷ್ಟಪಡುವವರೇ ಹೊರೆಯನ್ನು ಹೊರುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನೇ ವಿಶ್ರಾಂತಿ ಕೊಡಿ ಎಂಬುದಾಗಿ ಯೇಸು ಸ್ವಾಮಿ ಮಾತ್ರ ಹೇಳಿದ್ದಾನೆ. ಆತನ ಬಳಿಗೆ ಆಶ್ರಯ ಹುಡುಕಿಕೊಂಡು ಬಿಡುಗಡೆಯನ್ನು ಹುಡುಕಿಕೊಂಡು ಆತನು ಆಶ್ರಯಿಸಿಕೊಂಡು ಬರುವಾಗ ಆ ವ್ಯಕ್ತಿಗಳಿಗೆ ಆ ಕುಟುಂಬಗಳಿಗೆ ಆತ ಬಿಡುಗಡೆ ಕೊಟ್ಟು ಸಂತೋಷವನ್ನು ಸಮಾಧಾನವನ್ನು ಆತನು ಕೊಡುತ್ತಾನೆ. ಆ ಕುಟುಂಬವು ಸಂತೋಷದ ಕುಟುಂಬವಾಗಿ ಅದು ಬದಲಾಗುತ್ತದೆ. ಈಗ ನೀವು ಸಂತೋಷವಾಗಿದ್ದರೆ ಕುಟುಂಬ ಸಂತೋಷ ಕಾಣ್ತಿದ್ದಾರೆ. ಜಕ್ಕ ಜೋಶುವ ಹೌದಾ? ರೂತ್ ಸಂತೋಷ ಸಮಾಧಾನ ಕಾಣ್ತಾ ಇದ್ದೀರಾ ಕುಟುಂಬದಲ್ಲಿ? ನೀವು ಮೇಘ ಬ್ಯೂಲಾ ಸಂತೋಷ ಕಾಣ್ತಾ ಇದ್ದೀರಿ ಅಲ್ಲ? ಓಕೆ, ಯಾವುದೊಂದು ಸತ್ಯವೇದದ ವಾಕ್ಯವನ್ನು ಬಾಯ್ಪಾಠ ಹೇಳ್ಬೋದಾ? ಕೀರ್ತನೆಗಳು 119:71 ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಯು ಕಲಿತೆನು. ಗುಡ್. ರೂತ್ ಹೇಳ್ತೀರಾ? ರೂತ್ ಎಪ್ಸಿಬಾ. ಕೀರ್ತನೆ 119:11 ನಿಮಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, ನಿನಗೆ ವಿರುದ್ಧ ಪಾಪ ಮಾಡ್ತಾನೆ, ನಿನ್ನ ವಾಕ್ಯ ವಿರುದ್ಧದಲ್ಲಿ ಶೇಖರಿಸಿಟ್ಟಿದ್ದೇನೆ ಅಲ್ಲ? ಓಕೆ. ಜಕ್ಕಾಯ್ ಜೋಶುವ ಹೇಳ್ತೀರಾ? ಜ್ಞಾನೋಕ್ತಿಗಳು 1:7 ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೂ ಅದನ್ನು ಅಸಡ್ಡೆ ಮಾಡುವರು. ಗುಡ್. ಯಾವುದೇ ಒಂದು ಭಕ್ತಿಗೀತೆ ಆತ್ಮಿಕ ಹಾಡನ್ನು ಹಾಡಲಿಕ್ಕೆ ಇಷ್ಟಪಡ್ತೀರಾ? ಒಟ್ಟಾಗಿ ಸೇರಿ ಹಾಡಿ ನೋಡುವ ಯಾವುದೊಂದು ಹಾಡು. ಯೇಸು ನನ್ನೊಂದಿಗಿರುವಾಗ ನಮಗೆ ಭಯವೇ ಇಲ್ಲ, ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ, ನನಗಾಗಿ ಯುದ್ಧ ಮಾಡಿ, ನನಗಾಗಿ ಯುದ್ಧ ಮಾಡಿ ಜಯವನ್ನು ನೀಡಿದನು, ಜಯವನ್ನು ನೀಡಿದನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ, ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿದವನು ನನ್ನ ಕರ್ತನು, ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿದವನು ನನ್ನ ಕರ್ತನು, ಮಾರ್ಪಡದ ನನ್ನನ್ನು, ಮಾರ್ಪಡದ ನನ್ನನ್ನು ಮಾರ್ಪಡಿಸಿದ ಯೇಸು, ಮಾರ್ಪಡಿಸಿದ ಯೇಸು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ, ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ಕತ್ತಲೆ ಕಣಿವೆಯಲ್ಲಿ ನಡೆದಾಗ ಬೆಳಕಾದ ನನ್ನೇಸು, ಕತ್ತಲೆ ಕಣಿವೆಯಲ್ಲಿ ನಡೆದಾಗ ಬೆಳಕಾದ ನನ್ನೇಸು. ಹೊಸ ಜೀವ ಹೊಸ ಬಾಳು, ಹೊಸ ಜೀವ ಹೊಸ ಬಾಳು ನನಗೆ ನೀಡಿದನು, ನನಗೆ ನೀಡಿದನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ, ನನ್ನ ಯೇಸು ನಮ್ಮೊಂದಿಗಿರುವಾಗ ನಮಗೆ ಭಯವೇ ಇಲ್ಲ. ನಂಬಿದ ಮನುಷ್ಯರೆಲ್ಲ ಕೈ ಬಿಟ್ಟರು, ಕೈ ಬಿಡದೆ ಕಾಪಾಡಿದ. ನಂಬಿದ ಮನುಷ್ಯರೆಲ್ಲ ಕೈ ಬಿಟ್ಟರು, ಕೈ ಬಿಡದೆ ಕಾಪಾಡಿದ. ನನ್ನ ಕರೆದವ ನಂಬಿಗಸ್ತನು, ನನ್ನ ಕರೆದವ ನಂಬಿಗಸ್ತನು. ಕಡೆವರೆಗೂ ಕಾಯುವನು, ಕಡೆವರೆಗೂ ಕಾಯುವನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ, ನನ್ನ ಯೇಸು ನಮ್ಮೊಂದಿಗಿರುವಾಗ ನಮಗೆ ಭಯವೇ ಇಲ್ಲ. ನನಗಾಗಿ ಯುದ್ಧ ಮಾಡಿ, ನನಗಾಗಿ ಯುದ್ಧ ಮಾಡಿ ಜಯವನ್ನು ನೀಡಿದನು, ಜಯವನ್ನು ನೀಡಿದನು. ಯೇಸು ನನ್ನೊಂದಿಗಿರುವಾಗ
ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ಹೌದು ಪ್ರಿಯರೇ, ಯೇಸು ನಮ್ಮ ಜೊತೆಯಲ್ಲಿ ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ನೀವು ಪರೀಕ್ಷೆ ಮಾಡಿ ನಿಮ್ಮೊಂದಿಗೆ ಸ್ವಾಮಿ ಇದ್ದಾರೋ, ಒಂದು ವೇಳೆ ಯೇಸುವನ್ನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಕರೆಯುವುದಾದರೆ ನಿಮ್ಮ ಕುಟುಂಬದಲ್ಲಿ ಭಯಪಡುವ ಅವಶ್ಯಕತೆ ಇಲ್ಲ, ನಿಮ್ಮ ಜೀವಿತದಲ್ಲಿ ಭಯಪಡುವ ಅವಶ್ಯಕತೆ ಇಲ್ಲ. ಮುರಿದಂಥ ನಿಮ್ಮ ಕುಟುಂಬವನ್ನು ಆತನು ಕಟ್ಟಿ ಸಂತೋಷದ ಕುಟುಂಬವನ್ನಾಗಿ ಆತನು ಬದಲಾಯಿಸ್ತಾನೆ. ಕೀರ್ತನೆ 30ನೇ ಅಧ್ಯಾಯದಲ್ಲಿ 5-6 ವಾಕ್ಯದಲ್ಲಿ ಈ ರೀತಿ ಹೇಳ್ತದೆ, ಸಂಜೆಗೆ ದುಃಖ ಎಂಬುದು ಬರುವುದಾದರೆ ಮುಂಜಾನೆಯು ಹರ್ಷಧ್ವನಿ ಕೇಳಿಸುವುದು. ಸಂಜೆಯ ದುಃಖವನ್ನು ಮುಂಜಾನೆ ಹರ್ಷಧ್ವನಿಯನ್ನಾಗಿ ಮಾರ್ಪಡಿಸಲಿಕ್ಕೆ ಕರ್ತನಾದ ಯೇಸುಸ್ವಾಮಿಯಿಂದ ಮಾತ್ರ ಸಾಧ್ಯವಾಗ್ತದೆ. ಈ ದಿವಸ ಪಾಸ್ಟರ್ ಜ್ಞಾನಪ್ರಕಾಶ್ ಹಾಗೂ ಸಹೋದರಿ ಜ್ಯೋತಿ ಅವರ ಕುಟುಂಬಕ್ಕಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ ದೇವರೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ಕರ್ತನ ಪಾದಕ್ಕೆ ಬಂದಿದ್ದಾವೆ. ಪಾಸ್ಟರ್ ಜ್ಞಾನಪ್ರಕಾಶ್ ಹಾಗೂ ಸಹೋದರಿ ಜ್ಯೋತಿ, ಸಹೋದರ ಜಕ್ಕ ಜೋಶುವ ಮತ್ತು ಮೇಘಬ್ಯೂಲ ಮತ್ತು ರೂತ್ ಎಪ್ಸೆಬ ಇವರನ್ನು ಹಸ್ತಕ್ಕೆ ಒಪ್ಪಿಸಿಕೊಡ್ತಾನೆ. ಈ ಕುಟುಂಬವನ್ನು ನೀನು ಆಶೀರ್ವಾದ ಮಾಡು. ಕೀರ್ತನೆ 97 ಹೇಳ್ತದೆ, ನೀತಿವಂತರು ಖರ್ಜೂರ ವೃಕ್ಷದಾಗಿ ಬೆಳೆಯುವರು, ಲೆಬನೋನಿನ ದೇವದಾರುಗಳಾಗಿ ವೃದ್ಧಿಯಾಗುವರು ಎಂಬುದಾಗಿ ಹೇಳಿದ ವಾಕ್ಯದ ಪ್ರಕಾರ ಈ ಕುಟುಂಬವನ್ನು ಆಶೀರ್ವದಿಸಬೇಕಾಗಿ ಕೇಳ್ಕೊಳ್ತಾನೆ. ಇಲ್ಲಿವರೆಗೆ ಸಂತೋಷ ಸಮಾಧಾನ ಸುಖ ಕೊಟ್ಟಂತೆಯೂ ಇನ್ನೆಂದಿಗೂ ಅವರಿಗೆ ಸಂತೋಷ ಸಮಾಧಾನ ಕೊಟ್ಟು ನಡೆಸು ಸ್ವಾಮಿ. ಅನೇಕರಿಗೆ ಮಾದರಿಯಾಗಿ ಸಾಕ್ಷಿಯಾಗಿ ಜೀವಿಸುವಂತೆ ಕೃಪೆ ಮಾಡು. ಎಲ್ಲ ಮಾನ ಮಹಿಮೆಯನ್ನು ನಿನಗೆ ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದೇವರೇ, ಆಮೆನ್. ಪಾಸ್ಟರ್ ಜ್ಞಾನಪ್ರಕಾಶ್, ಸಹೋದರಿ ಜ್ಯೋತಿ, ಜೋಶುವ, ಜಕ್ಕ ಜೋಶುವ, ರೂತ್ ಎಪ್ಸಿಬಾ, ಮೇಘಬಲ್ ಎಲ್ಲರಿಗೂ ನನ್ನ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದಕ್ಕಾಗಿ. ಪ್ರಿಯ ವೀಕ್ಷಕರೇ, ಮತ್ತೊಂದು ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರುವವರೆಗೆ ತಪ್ಪದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ಗಾಡ್ ಬ್ಲೆಸ್ ಯು.